ಮಕ್ಕಳನ್ನ ಬಿಟ್ಟು ಗಂಡನ ಸ್ನೇಹಿತನ ಜೊತೆ ಆಂಟಿ ಎಸ್ಕೇಪ್. ಸಕ್ಕರೆನಾಡು ಮಂಡ್ಯದಲ್ಲಿ ವಿಚಿತ್ರ ಪ್ರೇಮ್ ಕಹಾನಿ. 4 ಮಕ್ಕಳ ಭವಿಷ್ಯ ಅತಂತ್ರ. ವಾಪಸ್ ಬನ್ನಿ ಎಂದು ಕಣ್ಣೀರಿಟ್ಟ ಕುಟುಂಬಸ್ಥರು. ಅಕ್ಕನಿಗೆ ಮೆಸೇಜ್ ಮಾಡಿದ್ದಕ್ಕೆ ಸ್ನೇಹಿತನ ಬರ್ಬರ ಹತ್ಯೆ. ಚಾಕುವಿನಿಂದ ಇರಿದು ಹತ್ಯೆ ಮಾಡಿ ಹಂತಕರ ಹಟ್ಟಹಾಸ. ಪ್ರಕರಣ ದಾಖಲಿಸಿ ತನಿಖೆ ಆರಂಭಿಸಿದ ಕಿರುಗಾವಲು ಪೊಲೀಸರು. ಮೈಸೂರು ಜಯದೇವ ಆಸ್ಪತ್ರೆಯಲ್ಲಿ ಸರಣಿ ಸಾವು. ವೈದ್ಯರ ತಪ್ಪಿಲ್ಲ, ರೋಗಿಗಳ ಸ್ಥಿತಿಯೇ ಗಂಭೀರವಾಗಿತ್ತು. ವೈದ್ಯರ ನಿರ್ಲಕ್ಷ್ಯ ಆರೋಪಕ್ಕೆ ಆಡಳಿತ ಮಂಡಳಿ ಸ್ಪಷ್ಟನೆ. ಚಿನ್ನದ ಆಸೆಗಾಗಿ ವೃದ್ಧಿಯ ಭೀಕರ ಹತ್ಯೆ. ಕೈಕಾಲು ಕಟ್ಟಿ ದರೋಡೆ ಮಾಡಿದ ಕಿರಾತಕರು. ತುಮಕೂರಿನ ದಾಸಲುಕುಂಟೆ ಗ್ರಾಮದಲ್ಲಿ ಘಟನೆ. ಶಾಸಕ ಜಿಎಸ್ ಪಾಟೀಲ್ಗೆ ಸಚಿವ ಸ್ಥಾನ ನೀಡುವಂತೆ ಆಗ್ರಹ. ಸಿದ್ಧಗಂಗಾ ಮಠದಿಂದ ಬೆಂಗಳೂರಿಗೆ ಬೃಹತ್ ಪಾದಯಾತ್ರೆ ಮೂಲಕ ಗಮನ ಸೆಳೆದ ಪಾಟೀಲ್ ಅಭಿಮಾನಿಗಳು. ರಾಜಧರ್ಮ ನ್ಯೂಸ್ಗೆ ಸ್ವಾಗತ. ನಾನು ಭೂಮಿಕಾ ಪೂಜಾರಿ. ಸಕ್ಕರೆನಾಡು ಮಂಡ್ಯ ಜಿಲ್ಲೆಯ ನಾಗಮಂಗಲ ತಾಲೂಕಿನ ಶಿಕಾರಿಪುರ ಗ್ರಾಮದಲ್ಲಿ ಸ್ನೇಹಿತನ ಹೆಂಡತಿಯನ್ನ ಕರೆದುಕೊಂಡು ಭೂಪನೊಬ್ಬ ಪರಾರಿಯಾಗಿರುವ ಆಘಾತಕಾರಿ ಘಟನೆಯೊಂದು ನಡೆದಿದೆ. ಯೇಸುದಾಸ್ ಎಂಬ ವ್ಯಕ್ತಿ ತನ್ನದೇ ಸ್ನೇಹಿತನ ಪತ್ನಿಯಾದ ಪವಿತ್ರ ಎಂಬಾಕೆಯೊಂದಿಗೆ ಓಡಿ ಹೋಗಿದ್ದು, ಈ ಇಬ್ಬರು ಈಗಾಗಲೇ ವಿವಾಹ ಆಗಿ ತಲಾ 2 ಮಕ್ಕಳನ್ನ ಹೊಂದಿದ್ದಾರೆ. ತಮ್ಮ ಸಂಸಾರ ಮತ್ತು ಜವಾಬ್ದಾರಿಗಳನ್ನ ಮರೆತು ಇವರಿಬ್ಬರು ಓಡಿ ಹೋಗಿರುವುದು ಅವರ ಕುಟುಂಬಸ್ಥರನ್ನ ಕಂಗಲಾಗಿಸಿದೆ. ಅಷ್ಟೇ ಅಲ್ಲದೆ ತಾವು ಮದುವೆಯಾಗಿರುವ ಫೋಟೋವನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡು ಕುಟುಂಬಕ್ಕೆ ಮತ್ತಷ್ಟು ಆಘಾತವನ್ನ ನೀಡಿದ್ದಾರೆ. ತಮ್ಮ ಪೋಷಕರು ಓಡಿ ಹೋದ ನಂತರ ಮಕ್ಕಳೊಂದಿಗೆ ವಿಡಿಯೋ ಮಾಡಿ ವಾಪಸ್ ಬರುವಂತೆ ಕುಟುಂಬಸ್ಥರು ಕಣ್ಣೀರು ಹಾಕ್ತಾ ಇದ್ದು, ಇದೀಗ ಓಡಿ ಹೋದವರ ವಿರುದ್ಧ ನಾಗಮಂಗಲ ಗ್ರಾಮಾಂತರ ಪೊಲೀಸ್ ಠಾಣೆಗೆ ದೂರು ದಾಖಲಿಸಲಾಗಿದೆ. ನಂಬಿತ ಸ್ನೇಹಿತನೇ ದ್ರೋಹ ಬಗೆದಿರುವುದು ಮತ್ತು ಜವಾಬ್ದಾರಿಯುತ ತಂದೆ ತಾಯಿಗಳೇ ಇಂತಹ ನಿರ್ಧಾರ ಕೈಗೊಂಡಿರುವುದು ಗ್ರಾಮದಲ್ಲಿ ತೀವ್ರ ಚರ್ಚೆಗೆ ಗ್ರಾಸವಾಗಿದೆ. ಮನೆಯಲ್ಲಿ ಮಿಸಸ್ಸು ಅಂದರೆ ಹೋಟ್ಲ್ ನಡೆಸ್ಕೊಂಡಿದ್ರು. ನಮ್ಮ ಮನೇಲಿ ಯಾವುದೂ ಕಿತಾಪತಿ ಇಲ್ಲ, ಯಾವತ್ತೂ ನಾವು ಜಗಳ ಮಾಡುವುದಿಲ್ಲ. ಈ ಒಂದು 3 ತಿಂಗಳಿಂದ ಏನೋ ಈ ವಿಚಾರ ಕೇಳಿಬತ್ತು. ನಮಗೂ ಅನುಮಾನ ಇಲ್ಲ, ಏನೋ ಫ್ರೆಂಡು ನನ್ನ ಜೊತೆಲೇ ಇರ್ತಾನೆ, 24 ಗಂಟೆ ಜೊತೆಲೇ ಇರ್ತೀವಿ, ಒಟ್ಟಲ್ಲೇ ಇರ್ತೀವಿ, ಈ ಥರ ಮಾಡೋಕ್ಕೆ ಚಾನ್ಸಸ್ ಇಲ್ಲ ಅಂತ ನಾವು ಹಂಗೆ ಅಂದ್ಕೊಂಡಿದ್ದು. ಈಗ ಹೋಗಿರೋದು ನೋಡಿದ್ರೆ ಇದು ಯಾಕಪ್ಪ ಹಿಂಗೆ ತಲೆಗೆಡಿಸ್ಕೊಬಿಟ್ರು, ಹಿಂಗೆ ಯಾಕೆ ತಲೆಗೆಡಿಸ್ಕೊಯ್ತರು, ಮಕ್ಕಳು ಚಿಕ್ಕ ಮಕ್ಕಳು ದೊಡ್ಡವರು ಅಲ್ಲ, ಹೋಲಿ ಬಿಡಪ್ಪ, ಮಕ್ಳಿಗೆ ವಯಸ್ಸಾಯಿತು, ಏನೋ ನಾವು ಸಂಪಾದನೆ ಮಾಡ್ಕೊಂಡು ಮಕ್ಕಳಿಗೆ ಸಾಕೋಬೋದು, ಆರಾಮಾಗಿ ತೊಂದರೆ ಇಲ್ಲ ಅಂತ ಹೇಳೋಕ್ಕೆ. ಮಕ್ಕಳು ಚಿಕ್ಕವರು ಮನೆಯಲ್ಲಿ ಈಗ ನಾವಿಲ್ಲ ಅಂದರೆ ಈಗ ಮಕ್ಕಳಿಗೆ ಬಿಟ್ಬಿಟ್ಟು ಹೋಗೋಕ್ಕೂ ಆಗಲ್ಲ. ಈಗ ನಮ್ಮ ತಾಯಿ ಇದ್ರು ನೋಡ್ಕೊತಿದ್ರು, ನಮ್ಮ ತಾಯಿ ತಿರೋದ್ರು ಇರೋದು. ಈಗ ನನ್ನ ತಂಗಿ ಒಬ್ಬಳೆ, ಈಗ ಅವ್ರ ಮನೆ ನೋಡ್ಕೋಬೇಕಾ, ನನ್ನ ಮನೆ ನೋಡಬೇಕಾ, ಈಗ ಎಲ್ಲಿ ಅಂತ ನೋಡ್ತಾರೆ ಸರ್. ಅದಕ್ಕೆ ಏನಪ್ಪ ಅಂದರೆ ಏನೂ ತಪ್ಪು ಇಲ್ಲ, ಏನೋ ಆಗೋಯ್ತು, ಆಕಸ್ಮಿಕ ಇದು. ಈ ಆಕಸ್ಮಿಕದಲ್ಲಿ ಏನೋ ಪ್ರಾಬ್ಲಮ್ ಇಲ್ಲ. ಬಂದು ಏನು ನಮ್ಮ ಮನೆ ಸಂಸಾರ ನಾವು ನೋಡ್ಕೊಂಡು ಹೋಗುವ, ಬೇರೆ ವಿಚಾರ ಬೇಡ, ತಲೆ ಕೆಡಿಸ್ಕೊಂಡು ಹೋಗಿರೋ ಏನೋ ತಲೆ ಕೆಡಿಸ್ಬಿಟ್ಟವ್ರೆ. ಈಗ ಮನೆಗೆ ಬಂದು ಸಂಸಾರ ಮಾಡ್ತಿದ್ರು, ನಾವು ಏನೂ ಬೇರೆ ಥರ ಏನು ಹೇಳಲ್ಲ ಸರ್. ಇದರ ಪವಿತ್ರ, ನನ್ನ ಹೆಸರು ವಿಜಯಕುಮಾರ್, ನಮ್ಮ ಹೆಂಡತಿ ಹೆಸರು ಪವಿತ್ರ ಅಂತ. ಮದುವೆ ಆಗಿ 10 ವರ್ಷ ಆಗ್ತಿದೆ. ಇದು ನಮ್ಮ ಯಜಮಾನ್ರು. ನಾವೆಲ್ಲ 10 ವರ್ಷದಿಂದ ತುಂಬ ಚೆನ್ನಾಗಿದ್ದು. ಇದ್ದಕ್ಕಿದ್ದ ಇವಳಿಗೆಲ್ಲ ಇವಳು ನಮ್ಮ ಲೈಫಲ್ಲಿ ಬಂದು ತುಂಬ ಇದು ಮಾಡಿ ಇವರಿಬ್ಬರು ಹಿಡ್ಕೊಂಡು ಹೋಗವ್ರೆ. ನಾವು ಅವ್ರಿಗೋಸ್ಕರನೇ ಕಾಯ್ಕೊಂಡಿದ್ದೀವಿ. ಮಕ್ಕಳೆಲ್ಲ ಅನಾಥಾಗ್ಬಿಟ್ಟಿದೆ. ಎಲ್ಲಿದ್ರು ಇವ್ರನ್ನ ಕಳಿಸ್ಬೇಕು, ನಮ್ಮ ನ್ಯಾಯ ಸಿಗ್ತಿಲ್ಲ, ನಮ್ಮ ನ್ಯಾಯ ಕೊಡಿಸಿ ಸರ್. ಇದು ಈಗ 3-4 ತಿಂಗಳಿಂದ ಈ ಥರ ಆಗ್ತಿದೆ. ನಾವು ಹೇಳೋಕ್ಕೋದ್ರೆ ಮನೇಲಿ ಸಿಕ್ಕಾಪಟ್ಟೆ ಜಗಳ ಆಗ್ತಿದೆ. ಅದಕ್ಕೆ ನಮಗೆಲ್ಲ ಹೊಡೆದ್ಬಿಟ್ಟು ಊರಿಂದ ನಮ್ಮ ಮನೆಯಿಂದ ನಮ್ಮ ಅಣ್ಣನ ಮನೇಲಿ ಕಳಿಸ್ಬಿಟ್ಟು ತಲೆಯೆಲ್ಲ ಏಡ್ ಬಂದುಬಿಟ್ಟಿತ್ತು. ಆಸ್ಪತ್ರೆ ತೋರಿಸಿ ಬರೋಷ್ಟರಲ್ಲಿ ಇವರಿಬ್ಬರು ಓಡೋಗ್ಬಿಟ್ಟವ್ರೆ. ಎಲ್ಲಿ ಏನಂತ ನೋಡಿಬಿಟ್ಟು ಕಂಪ್ಲೇಂಟ್ ಹಾಕೋಕೆ ಹೋದರೆ ಯಾರು ನಮಗೆ ನ್ಯಾಯ ಕೊಡಿಸ್ತಿಲ್ಲ, ಕಂಪ್ಲೇಂಟ್ ತಗೋತಿಲ್ಲ ಅವರು. ಈ ಫೋಟೋ ಅವರೇ ಕಳಿಸಿದ್ದು ಗ್ರೂಪಲ್ಲಿ, ನಮ್ಮೂರು ವಾಟ್ಸಪ್ಪಲ್ಲಿ ಕಳಿಸಿದ್ರು. ನಾವೆಲ್ಲ ನೋಡಿದ್ದೀವಿ. ಕಳಿಸ್ಬಿಟ್ಟು ಸಡನ್ಲಿ ಡಿಲೀಟ್ ಮಾಡಿಬಿಟ್ಟವ್ರೆ. ಇವರೆಲ್ಲ ಏನಂತ ಹೇಳಿದ್ರು? ನಾವಿಬ್ಬರು ಇಷ್ಟಪಟ್ಟು ಮದುವೆ ಮಾಡ್ಕೊಂಡಿದ್ದೀವಿ, ಊರ ಕಡೆ ಬರೋಲ್ಲ, ಹಂಗೆ ಹಿಂಗೆ ಅಂತವ್ರೆ. ಈಗ ನಮಗೆ ನ್ಯಾಯ ಕೊಡಿಸಿ ನಮ್ಮ ಗಂಡ ನಮಗಿನ ಸಿಗಲಿ. ಇವರು ಅವ್ರ ಗಂಡನ ಹತ್ರ ಹೋಗಬೇಕು. ನಮ್ಮ ಮಕ್ಕಳೆಲ್ಲ ಅನಾಥಾಗ್ಬಿಟ್ಟವ್ರೆ. ಇದು ನನಗೆ ಈಗ 4 ತಿಂಗಳಿಂದ ಇವರು ಇದು ಗೊತ್ತಾಗಿದೆ. ಕಂಪ್ಲೇಂಟ್ ಹಾಕೋಕೆ ಹೋದ್ರೆ ಇವರು ನಮ್ಗೆ ಬಿಡಲಿಲ್ಲ. ಮನೇಲಿ ಹಂಗೆ ಹೀಗೆ ಅಂತ ಮುಚ್ಚಿ ಸಡನ್ಲಿ ಜಗಳ ಮಾಡಿಬಿಟ್ಟು ನನ್ನ ಚಿನ್ನ ಎಲ್ಲ ಎತ್ಕೊಂಡು ಹೋಗ್ಬಿಟ್ಟವ್ರೆ. ಈಗ ಸಿಗ್ತಿಲ್ಲ ಅವರು. ಎಲ್ಲಿ ಹೋಗೋರು ಏನಂತ ಹೇಳಿದ್ರೆ ಹೇಳಿಲ್ಲ ಅವರು. ಬೇರೆಯವರೆಲ್ಲ ಸಪೋರ್ಟ್ ಕೆಲವರು ಜನ ಇದ್ದಾರೆ, ಅವರು ಎಲ್ಲ ಇವ್ರ ಸಪೋರ್ಟೇ. ನಮ್ಮ ಕಡೆ ಯಾರು ಸಪೋರ್ಟ್ ಇಲ್ಲ. ಪೊಲೀಸ್ ಹತ್ರ ಹೋಗಿದ್ರೆ ನಮಗೆ ನ್ಯಾಯ ಸಿಗ್ತಿಲ್ಲ, ನಮ್ಮ ಕಂಪ್ಲೇಂಟ್ನು ಅವ್ರು ತೆಗಿತಿಲ್ಲ. ನಮ್ಮ ನ್ಯಾಯ ಕೊಡಿಸಿ ಇದು ಮಾಡಿ, ನಮ್ಮ ಸಹಾಯ ಮಾಡಿ. ಇವರು ಎಲ್ಲಿದ್ರು ನಮ್ಮ ಹುಡುಕೊಡಿ.
ಸಕ್ಕರೆ ನಾಡು ಮಂಡ್ಯ ಜಿಲ್ಲೆಯ ಮಳವಳ್ಳಿ ತಾಲೂಕಿನ ಭೀಮನಹಳ್ಳಿ ಗ್ರಾಮದಲ್ಲಿ ಬರ್ಬರ ಹತ್ಯೆಯೊಂದು ನಡೆದಿದೆ. 34 ವರ್ಷದ ಮಹೇಶ್ ಎಂಬ ವ್ಯಕ್ತಿಯನ್ನ ಆತನದೇ ಸ್ನೇಹಿತರ ಗುಂಪಿನವರು ಮಾರಕಾಸ್ತ್ರಗಳಿಂದ ಇರಿದು ಬರ್ಬರವಾಗಿ ಕೊಲೆ ಮಾಡಿದ್ದಾರೆ. ಕೊಲೆಯಾದ ಮಹೇಶ್ ತನ್ನ ಸ್ನೇಹಿತನೋರ್ವನ ಅಕ್ಕನಿಗೆ ಪದೇ ಪದೇ ಮೆಸೇಜ್ ಮಾಡುತ್ತಿದ್ದಾನೆಂಬ ಆರೋಪ ಕೇಳಿ ಬಂದಿದೆ. ಈ ವಿಚಾರವಾಗಿ ಆತನ ಸ್ನೇಹಿತರು ಮಹೇಶ್ನ ವರ್ತನೆಯನ್ನ ವಿರೋಧಿಸ್ತಾ ಇದ್ರು. ಇದೇ ವಿಷಯಕ್ಕೆ ಸಂಬಂಧಿಸಿದಂತೆ ಆಕ್ರೋಶಗೊಂಡಿದ್ದ ತಂಡ ಮಹೇಶ್ನನ್ನ ಮನೆಯಿಂದ ಕರೆದೊಯ್ದು ಚಾಕುವಿನಿಂದ ಇರಿದು ಹತ್ಯೆಗೈದಿದೆ. ಘಟನಾ ಸ್ಥಳಕ್ಕೆ ಕಿರುಗಾವಲು ಠಾಣೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಈ ಸಂಬಂಧ ಪ್ರಕರಣವನ್ನ ದಾಖಲಿಸಿಕೊಂಡಿರುವ ಪೊಲೀಸರು ತನಿಖೆಯನ್ನ ಆರಂಭಿಸಿದ್ದಾರೆ. ಪ್ರಸ್ತುತ ಓರ್ವ ಆರೋಪಿಯನ್ನ ಬಂಧಿಸುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದು, ಉಳಿದ ಆರೋಪಿಗಳ ಪತ್ತೆಗೆ ತೀವ್ರ ಶೋಧ ಕಾರ್ಯ ನಡೆಸ್ತಾ ಇದ್ದಾರೆ. ಬರೀ ಒಂದು ಮೆಸೇಜ್ ವಿಚಾರಕ್ಕೆ ಗೆಳೆಯನೊಬ್ಬ ಬಲಿಯಾಗಿರುವುದು ಭೀಮನಹಳ್ಳಿ ಗ್ರಾಮದಲ್ಲಿ ಆತಂಕ ಮತ್ತು ಅಸಮಾಧಾನವನ್ನ ಉಂಟು ಮಾಡಿದೆ. ಏನೋ ಗೊತ್ತಿಲ್ಲ, ಹೊಡೆದು ಎತ್ತಾಕೊಂಡು ಮಳವಳ್ಳಿ ಹಾಸ್ಪಿಟ್ಲು ಮತ್ತು ಸ್ಟೇಷನು ಎಲ್ಲ ಬಿಟ್ಟು ಜೋರಾಗಿ ಸ್ಪೀಡಾಗಿ ಹೋದ್ರಂತೆ. ಅದು ಕಾಲು ಎಳಿತಿತ್ತಂತೆ. ಅವರು KIB ಆಫೀಸ್ ಮುಂಚೆರೋಗಿ ಗಾಡಿ ಆಫ್ ಆಗದೆ ಆ ಸಮಯದಲ್ಲಿ ಹುಡುಗರು ಇಲ್ಲಿಂದ ಅಲ್ಲಿ ಆ ಗಾಡಿ ಆಫ್ ಆಯ್ತಲ್ಲ ಅಂತ ಯಾರೋ ನಮ್ಮ ಆಂಬುಲೆನ್ಸ್ ಹುಡುಗರು ಅವರೆಲ್ಲ ಹೋಗಿ ನೋಡ್ಲಾಗಿ ಬಾಡಿ ಎಲ್ಲ ಇತ್ತಂತಲ್ಲ, ಬನ್ನಿ ಇಲ್ಲೇ ಹಾಸ್ಪಿಟ್ಲಿದೆ ತೋರಿಸುವ ಇದು ಮಾಡುವ ಅಂತ ಹೇಳ್ಬಿಟ್ಟು ಕರ್ಕೊಬಂದು ಅವ್ರ ಮೇಲೆ ಅನುಮಾನ ಪಟ್ಟು ಪೊಲೀಸ್ನವ್ರಿಗೆ ಇನ್ಫಾರ್ಮ್ ಮಾಡಿ ಅವ್ರನ್ನ ಪೊಲೀಸ್ನವ್ರಿಗೆ ಕೊಡಿಸಿ ಇದು ಮಾಡಿ ಒಂದು ಸ್ವಲ್ಪ ಹೆಲ್ಪ್ ಮಾಡೋರು. 11:11 ಪೊಲೀಸ್ನವರು ಮಳವಳ್ಳಿಯಿಂದ ಫೋನ್ ಮಾಡಿದ್ರು, ಹಿಂಗೆ ಮಹೇಶ ಮರಿ ಅನ್ನೋ ಹುಡುಗ ತೀರೋಗವನ್ನೇ ಮಾಡ್ರೇನೋ ಆಗೈತೆ ಅಂತ ಅಂದ್ಬಿಟ್ಟು ಬನ್ನಿ ಅಂದ್ಬಿಟ್ಟು ನಾನು ಅವ್ರ ತಂಗಿಗೆ ಅವ್ರ ಮನೆಯವ್ರಿಗೆಲ್ಲ ವಿಚಾರ ತಿಳಿಸ್ಬಿಟ್ಟು ಅವ್ರ ತಂಗಿ ಅವ್ರ ಭಾವ ಎಲ್ಲ ಕರ್ಕೊಂಡು ನಾನು ಮಳವಳ್ಳಿ ಹಾಸ್ಪಿಟ್ಲಿಗೆ ಬಂದೆ. ಅವರು ಮಳವಳ್ಳಿ ಹಾಸ್ಪಿಟ್ಲಿಗೆ ಕರ್ಕೊಬಂದೆ. ಮಳವಳ್ಳಿ ಹಾಸ್ಪಿಟ್ಲಿಗೆ ಬಂದಾಗ ಅವ್ರ ತಂಗಿ ಬಂದು ರಾಜೇಶ ಊಟ ಮಾಡ್ತಾಯಿದ್ದ ಮನೇಲೆ 8:45 ಟೈಮಲ್ಲಿ ಊಟ ಮಾಡ್ಬೇಕಾದ್ರೆ ರಾಜೇಶ ಮೊಳೆ ಅಂತ ಒಂದು ಫೋನ್ ಬಂತು. ಆ ಟೈಮಲ್ಲಿ ನಾನು ದೇವಸ್ಥಾನಕ್ಕೆ ಬರ್ತೀನಿ, ಮಾರಿಗುಡಿತಕ್ಕೆ ಬನ್ನಿ ಅಂತ ಅಂದ್ಬಿಟ್ಟು ಮಾರಮ್ಮ ಗುಡಿತಕ್ಕೆ ಅಂತ ಹೇಳ್ಬಿಟ್ಟು ಹೋದ. ಅಲ್ಲಿಂದ ಹೋದವನು ಏನಾಯ್ತು ಏನೋ ಗೊತ್ತಿಲ್ಲ, ಮಾಡ್ರಾಗದೆ ಅಂತ ಅಂದ್ಬಿಟ್ಟು ನಾವು ಇಲ್ಲಿ ಬಂದ್ಮೇಲೆ ಗೊತ್ತಾಯಿತು. ಅದು ಮೈಸೂರಿನ ಜಯದೇವ ಹೃದ್ರೋಗ ಆಸ್ಪತ್ರೆಯಲ್ಲಿ ವೈದ್ಯರ ಕೊರತೆ ಮತ್ತು ನಿರ್ಲಕ್ಷ್ಯದ ಆರೋಪ ಕೇಳಿ ಬಂದಿದ್ದು ಸಾರ್ವಜನಿಕರು ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಕಳೆದ 2 ದಿನಗಳಲ್ಲಿ 11ಕ್ಕೂ ಹೆಚ್ಚು ಮಂದಿ ಮೃತಪಟ್ಟಿದ್ದು, ಎಮರ್ಜೆನ್ಸಿ ವಾರ್ಡ್ನಲ್ಲಿ ಸರಿಯಾದ ಸಮಯದಲ್ಲಿ ವೈದ್ಯರು ಲಭ್ಯವಿರುವುದಿಲ್ಲ ಅಂತ ಹೇಳಿ ರೋಗಿಗಳ ಸಂಬಂಧಿಕರು ಗಂಭೀರ ಆರೋಪವನ್ನ ಮಾಡಿದ್ರು. ಈ ಗಂಭೀರ ಆರೋಪಗಳಿಗೆ ಪ್ರತಿಕ್ರಿಯೆ ನೀಡಿರುವ ಆಸ್ಪತ್ರೆಯ ಡಾಕ್ಟರ್ ಸದಾನಂದ ಅವರು ಸಾವುಗಳಿಗೆ ವೈದ್ಯರ ನಿರ್ಲಕ್ಷ್ಯ ಕಾರಣವಲ್ಲ ಅಂತ ಹೇಳಿ ಸ್ಪಷ್ಟಪಡಿಸಿದ್ದಾರೆ. ನಿನ್ನೆ ಸಂಭವಿಸಿದ 11 ಸಾವುಗಳ ಕುರಿತು ಮಾಹಿತಿ ನೀಡಿದ ಅವರು, ರೋಗಿಗಳು ಆಸ್ಪತ್ರೆಗೆ ದಾಖಲಾದಾಗಲೇ ಅವರ ಆರೋಗ್ಯ ಸ್ಥಿತಿ ಅತ್ಯಂತ ಗಂಭೀರವಾಗಿತ್ತು. ಬಹುತೇಕರು 60 ರಿಂದ 70 ವರ್ಷ ವಯಸ್ಸಿನವರಾಗಿದ್ದು, ಹೃದಯ ಸಂಬಂಧಿ ಸಮಸ್ಯೆಗಳು ತೀವ್ರವಾಗಿದ್ದವು. ಅಲ್ಲದೆ ಹೆಚ್ಚಿನ ರೋಗಿಗಳು ಚಿಕಿತ್ಸೆಗಾಗಿ ಆಸ್ಪತ್ರೆಗೆ ತಲುಪಿದ್ದು ತುಂಬಾ ತಡವಾಗಿ, ಅಂದ್ರೆ ರೋಗ ಉಲ್ಬಣಗೊಂಡ ಬಳಿಕ. ಇಂತಹ ಸಂಕಷ್ಟದ ಸ್ಥಿತಿಯಲ್ಲೂ ವೈದ್ಯರು ಚಿಕಿತ್ಸೆ ನೀಡಲು ಪ್ರಾಮಾಣಿಕ ಪ್ರಯತ್ನವನ್ನ ಮಾಡಿದ್ದಾರೆ ಅಂತ ಹೇಳಿ ತಿಳಿಸಿದ್ದಾರೆ. ಒಟ್ಟಿನಲ್ಲಿ ಸಾರ್ವಜನಿಕರ ಆಕ್ರೋಶ ಮತ್ತು ಆಡಳಿತ ಮಂಡಳಿಯ ಈ ಸ್ಪಷ್ಟನೆ ಮೈಸೂರಿನಲ್ಲಿ ಭಾರಿ ಚರ್ಚೆಗೆ ಗ್ರಾಸವಾಗಿದೆ. ಮೈಸೂರಿನ ಜಯದೇವ ಆಸ್ಪತ್ರೆಯಲ್ಲಿ ನಿನ್ನೆ ಒಂದೇ ದಿನ ಸುಮಾರು 11 ಜನ ರೋಗಿಗಳು ಮೃತಪಟ್ಟಿದ್ದರು. ಇದು ಸಾರ್ವಜನಿಕರ ಸಾಕಷ್ಟು ಆತಂಕಕ್ಕೆ ಕಾರಣವಾಗಿದೆ. ಈ ಬಗ್ಗೆ ಮಾತನಾಡೋದಕ್ಕೆ ಜಯದೇವ ಆಸ್ಪತ್ರೆಯ ಮುಖ್ಯಸ್ಥರಾದಂತಹ ಡಾಕ್ಟರ್ ಸದಾನಂದ್ ಅವರು ನಮ್ಮ ಜೊತೆ ಇದ್ದಾರೆ. ಈ ರೋಗಿಗಳ ಸಾವಿಗೆ ಕಾರಣ ಏನೋ ಎಲ್ಲದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನಮಗೆ ನೀಡ್ತಾರೆ. ಈಗ ನಾವು ಸದಾನಂದ್ ಸರ್ ಜೊತೆ ಮಾತಾಡ್ತೀವಿ. ಸರ್ ನಮಸ್ತೆ. ಸರ್ ನಮಸ್ಕಾರ. ಸರ್, ನಿನ್ನೆ ಒಂದೇ ದಿವಸ 11 ಜನ ರೋಗಿಗಳು ಮೃತಪಡೋದಕ್ಕೆ ಕಾರಣ ಏನು ಸರ್, ಪ್ರಮುಖ ಕಾರಣ? ಹೌದು, ನಿನ್ನೆ ನಮ್ಮ ಆಸ್ಪತ್ರೆಗೆ 24 ಗಂಟೆ ಅವಧಿಯಲ್ಲಿ ಬೆಳಗ್ಗೆ 8 ಗಂಟೆಯಿಂದ ಇವತ್ತು ಬೆಳಗ್ಗೆ 8 ಗಂಟೆವರೆಗೂ ಒಂದು 77 ಜನ ಪೇಷಂಟ್ಸು ಅಡ್ಮಿಟ್ ಆಗಿದ್ದಾರೆ. ಅದರಲ್ಲಿ 11 ಜನ ಪೇಷಂಟ್ಸು ಮರಣ ಹೊಂದಿದ್ದಾರೆ. ಇದು ಅನ್ಯೂಶುವಲಿ ಹೈ ಡೆತ್ ರೇಟ್. ನಾವು ಈ ತಿಂಗಳ ಲೆಕ್ಕ ತಗೊಂಡ್ರೆ ಅಥವಾ ಕಳೆದ ಒಂದು ವರ್ಷದ ಲೆಕ್ಕ ತಗೊಂಡ್ರೆ ನಮ್ಮಲ್ಲಿ ಶೇಕಡವಾರು ಮರಣ ಪ್ರಮಾಣ 6 ರಿಂದ 8% ಆಗುತ್ತೆ. ಅಂದರೆ 100 ಜನ ಅಡ್ಮಿಟ್ ಆದರೆ ಒಂದು 6 ರಿಂದ 8 ಜನ ಪೇಷಂಟು ಸಾಮಾನ್ಯವಾಗಿ ತೀರ್ಕೊಳ್ತಾರೆ. ನಿನ್ನೆ ಒಂದು ದಿವಸ ಮಾತ್ರ ಸ್ವಲ್ಪ ಜಾಸ್ತಿ ಡೆತ್ಸ್ ಆಗಿದೆ. ಈ ತಿಂಗಳು 1ನೇ ತಾರೀಕಿಂದ ಲೆಕ್ಕ ತೊಗೊಂಡ್ರು ಕೆಲವು ದಿವಸ 0 ಡೆತ್ಸ್, ಒಬ್ಬರು ಸತ್ತಿರೋದಿಲ್ಲ, ಕೆಲವು ದಿವಸ 1 ಡೆತ್ ಆಗಿದೆ, 2 ಡೆತ್ಸ್ ಆಗಿದೆ. ಆ್ಯಾವ್ರೇಜ್ ತೊಗೊಂಡಾಗ 5 to 6% ಇಸ್ ದಿ ಡೆತ್ ರೇಟ್. ಸರ್, ನಿನ್ನೆ ಮಾತ್ರ ಡೆತ್ ರೇಟ್ ಜಾಸ್ತಿ ಆಗೋದಕ್ಕೆ ಪ್ರಮುಖ ಕಾರಣ ಏನು ಸರ್? ಅಂದರೆ ಅವ್ರು ಕ್ರಿಟಿಕಲ್ ಕಂಡೀಷನ್ ಇದ್ದಾರಾ ಅಥವಾ ನಿಮ್ಮ ವೈದ್ಯರ ನಿರ್ಲಕ್ಷ್ಯದಿಂದ ಅವರು ಡೆತ್ ಆಗಿದೆ ಸರ್? ಈಗ ನಿನ್ನೆ ಮರಣ ಹೊಂದಿದ ಎಲ್ಲ ಪೇಷಂಟ್ಸ್ ಫೈಲು ನಾನು ರಿವ್ಯೂ ಮಾಡಿ ನೋಡಿದ್ದೀನಿ. ಅದರಲ್ಲಿ ಒಂದು 3 ಅಂಶ ಕಾಮನ್ನಾಗಿ ಕಂಡು ಬರುತ್ತೆ. ಒಂದು, ಅವರು ವಯಸ್ಸಾದ ಪೇಷಂಟ್ಸ್, 60 ರಿಂದ 80 ವರ್ಷ ವಯಸ್ಸಾದವರೇ ಮೆಜಾರಿಟಿ ಆಫ್ ಪೇಷಂಟ್ಸ್ ಇದ್ದರು. ಎರಡನೇದು, ಅವರು ಅಡ್ಮಿಟ್ ಆಗೋ ಟೈಮಲ್ಲೇ ತುಂಬ ಕ್ರಿಟಿಕಲಿ ಇಲ್ಲಿದ್ದರು. ಅಂದರೆ ನಮ್ಮ ಜಯದೇವ ಆಸ್ಪತ್ರೆ ಏನಂದರೆ ಅದು ರೆಫರಲ್ ಹಾಸ್ಪಿಟ್ಲ್. ಅಂದರೆ ಮೈಸೂರು ಮತ್ತು ಸುತ್ತಮುತ್ತಲಿನ 5 ಜಿಲ್ಲೆ ಇರುವಂತಹ ತುಂಬ ಸೀರಿಯಸ್ ಪೇಷಂಟ್ಸು ಇಲ್ಲಿಗೆ ಆ್ಯಂಬುಲೆನ್ಸಲ್ಲಿ ರೆಫರ್ ಆಗಿ ಬರ್ತಾರೆ. ಬೇರೆ ಕಡೆ ತುಂಬ ಸೀರಿಯಸ್ ಆದ ಕೂಡಲೇ ಅವ್ರು ಮಾಡೋದು ಜಯದೇವಗೆ ರೆಫರ್ ಮಾಡೋದು.
ಸೊ ನಮ್ಮಲ್ಲಿ ಅಡ್ಮಿಟ್ ಆಗೋ ಟೈಮಲ್ಲೇ ತುಂಬ ಸೀರಿಯಸ್ ಆಗೇ ಬಂದಿರ್ತಾರೆ ಪೇಷಂಟ್ಸು. ಸೊ ನಿನ್ನೆ ಆ ಥರದ ಪೇಷಂಟ್ಸು ತುಂಬ ಜಾಸ್ತಿ ಜನ ಬಂದಿದ್ದರು. ಆಮೇಲೆ ಇನ್ನೊಂದು ಕಾರಣ ಅಂದರೆ ಅವರು ತುಂಬ ತಡವಾಗಿ ಬಂದಿದ್ದರು. ಅಂದರೆ ಸಾಮಾನ್ಯವಾಗಿ ನಾವು ಹೇಳ್ತೀವಿ ಹಾರ್ಟ್ ಅಟ್ಯಾಕ್ ಆದರೆ ವಿತಿನ್ 1 hour ನೀವು ಹಾಸ್ಪಿಟ್ಲಿಗೆ ಬರಬೇಕು, ಟ್ರೀಟ್ಮೆಂಟ್ ತೊಗೋಬೇಕು, ಆವಾಗ ನಾವು ನಿಮ್ಮನ್ನು ಉಳಿಸೋ ಸಾಧ್ಯತೆ ತುಂಬ ಚೆನ್ನಾಗಿರುತ್ತೆ ಅಂತ. 1 ಗಂಟೆ ತಡವಾದಾಗ್ಲೂ ಅದು ಸಾವಿನ ಪ್ರಮಾಣ ಜಾಸ್ತಿ ಆಗ್ತಾ ಹೋಗುತ್ತೆ, ಅವ್ರು ಉಳಿಯುವಂಥ ಸಾಧ್ಯತೆಯೂ ಕಮ್ಮಿ ಆಗ್ತಾ ಹೋಗುತ್ತೆ. ಸರ್, ನೀವೇ ಹೇಳಿದ್ರಿ ಡೆತ್ ಆಗಿರೋರೆಲ್ಲ 60 ವರ್ಷ ಮೇಲ್ಪಟ್ಟವರು 80 ವರ್ಷದವರಿಗೆ ಅಂತ. ಆ ಟೈಮ್ ಆ ಏಜ್ನಲ್ಲಿ ಹೃದಯಾಘಾತ ಆದರೆ ಸರ್ವೈವ್ ಆಗೋದು ತುಂಬ ಕಷ್ಟ ಇರ್ತದೆ. ನೀವು ಆ ರೋಗಿ ಕಡೆ ಸಂಬಂಧಿಕರಿಗೆ ನೀವು ಈ ವಿಚಾರವನ್ನು ತಿಳಿಸಿದ್ರೆ ಸರ್? ಹೌದೌದು, ಖಂಡಿತವಾಗಿ ಹೇಳಿದ್ದೀವಿ. ಈಗ ನಿನ್ನೆ ಇದೆಲ್ಲ ಸೋಷಿಯಲ್ ಮೀಡಿಯಲ್ಲಿ ಗಲಾಟೆ ಮಾಡಿದಂಥ ರೋಗಿಗೂ ಅಷ್ಟೇ, ಅವರು 70 ವರ್ಷ ವಯಸ್ಸಾಗೋಂಥ ರೋಗಿ, ಅವರು ಬಂದಾಗಲೇ ಕಂಡೀಷನ್ ಸೀರಿಯಸ್ ಆಗಿತ್ತು. ಅವರು 12 ಗಂಟೆ ತಡವಾಗಿ ಹಾಸ್ಪಿಟ್ಲಿಗೆ ಬಂದಿದ್ದಾರೆ. ಬೆಳಗ್ಗೆ 6 ಗಂಟೆಗೆ ಹಾರ್ಟ್ ಅಟ್ಯಾಕ್ ಆಗಿದೆ, ಎದೆ ನೋವು ಬಂದಿದೆ. ಅವರು ಸಂಜೆ 6 ಗಂಟೆಗೆ ಹಾಸ್ಪಿಟ್ಲ್ ಎಂಟ್ರ್ ಆಗ್ತಾರೆ. ಬಂದಿದ್ದೇ ತುಂಬ ತಡವಾಗಿ, ಮತ್ತು ಅಡ್ಮಿಟ್ ಆಗೋ ಟೈಮಲ್ಲೇ ಅವರಿಗೆ ಹಾರ್ಟು ತುಂಬ ಡ್ಯಾಮೇಜ್ ಆಗಿತ್ತು. ಬರೀ 25% ಕೆಲಸ ಮಾಡ್ತಾಯಿತ್ತು. ಅವರಿಗೆ ಉಸಿರಾಡೋಕ್ಕೂ ಕೂರೋಕ್ಕೂ ಆಗ್ತಾ ಇರಲಿಲ್ಲ. ಲಂಗ್ಸ್ ಎಲ್ಲ ನೀರು ಸೇರಿಕೊಂಡು ಇನ್ನೇನು ಪ್ರಾಣ ಹೋಗೋಂಥ ಸ್ಥಿತಿಯಲ್ಲಿ ಅವರು ಹಾಸ್ಪಿಟ್ಲ್ ಎಂಟ್ರ್ ಆಗ್ತಾರೆ. ಅವರು ಇದ್ರ ಬಗ್ಗೆ ಅವ್ರಿಗೂ ನಾವು ಹೇಳಿರ್ತೀವಿ. ಇಮಿಡಿಯೇಟ್ಲಿ ಅವ್ರನ್ನ ICUಗೆ ಅಡ್ಮಿಟ್ ಮಾಡಿ ಬೇಕಾದ ಚಿಕಿತ್ಸೆ ನಾವು ಸ್ಟಾರ್ಟ್ ಮಾಡಿರ್ತೀವಿ. ಡಾಕ್ಟರ್ಸ್ ಅವ್ರ ಹತ್ರ 2 ಸಲ ಇಂಟ್ರ್ಯಾಕ್ಟ್ ಮಾಡಿದ್ದಾರೆ. 3 ಜನ ಡಾಕ್ಟರ್ಸ್, ಕ್ಯಾಶುಯಾಲಿಟಿಲೊಬ್ಬರು, ICUನಲ್ಲೊಬ್ಬರು, ಇನ್ನೊಬ್ಬರು ಸೀನಿಯರ್ ಡಾಕ್ಟರ್ಸ್, 3 ಜನ ಡಾಕ್ಟರ್ಸ್ ಅವ್ರ ಹತ್ರ ಆಗಲೇ ಮಾತಾಡಿ ಅವರ ಕಂಡೀಷನ್ ಎಕ್ಸ್ಪ್ಲೇನ್ ಮಾಡಿ ಹೇಳಿರ್ತಾರೆ. ಅದೇನಾಗುತ್ತೆ, ಸಾವು ಆದ ತಕ್ಷಣ ಅದೆಲ್ಲ ಮರ್ತೋಗ್ಬಿಡುತ್ತೆ, ಆಯಿತಾ. ಆಮೇಲೆ ಇನಿಷಿಯಲ್ ಪೇಷಂಟ್ ಅಡ್ಮಿಟ್ ಮಾಡೋ ಟೈಮಲ್ಲೇ ಯಾರೋ ಒಬ್ಬರು ಅಟೆಂಡರ್ ಇರ್ತಾರೆ. ಸತ್ತ ಮೇಲೆ ಇನ್ನಾರು ಗಲಾಟೆ ಮಾಡೋಕ್ಕೆ ಹೊಸಬ ಯಾರೋ ಬರ್ತಾನೆ. ಸೊ ಈಗಿರೋರು ಕಾಣಿಸೋದಿಲ್ಲ ನಮಗೆ. ನಾವು ಯಾರ ಹತ್ರ ಮಾತಾಡಿರ್ತೀವೋ ಅವ್ರು ನಮಗೆ ಕಾಣಿಸ್ತಾ ಇರೋದಿಲ್ಲ. ಇದು ಜಯದೇವ ಆಸ್ಪತ್ರೆ ಮುಖ್ಯಸ್ಥರಾದಂತಹ ಡಾಕ್ಟರ್ ಸದಾನಂದ್ ಅವರ ಮಾತು. ಏನೋ ಯಾವುದೇ ಕಾರಣಕ್ಕೂ ವೈದ್ಯರ ನಿರ್ಲಕ್ಷ್ಯದಿಂದ ನಿನ್ನೆ ಸಾವು ಸಂಭವಿಸಿಲ್ಲ, ರೋಗಿಗಳ ಕಂಡೀಷನ್ ಅಷ್ಟು ಕ್ರಿಟಿಕಲ್ ಆಗಿತ್ತು, ಹೀಗಾಗಿ ಅವರು ಮರಣವನ್ನು ಅಪ್ಪಿದ್ದಾರೆ ಅಂತ ತಿಳಿಸ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಅಭಿಷೇಕ್ ಜೊತೆ ಹರ್ಷ CB, ರಾಜಧರ್ಮ TV, ಮೈಸೂರು. ತುಮಕೂರು ಜಿಲ್ಲೆ ಕೊರಟಗೆರೆ ತಾಲೂಕಿನ ದಾಸಲುಕುಂಟೆ ಗ್ರಾಮದಲ್ಲಿ ವೃದ್ಧೆಯೊಬ್ಬರನ್ನ ಬರ್ಬರವಾಗಿ ಕೊಲೆ ಮಾಡಿರುವ ಘಟನೆ ಬೆಳಕಿಗೆ ಬಂದಿದೆ. 72 ವರ್ಷದ ರತ್ನಮ್ಮ ಕೊಲೆಯಾದ ದುರ್ದೈವಿಯಾಗಿದ್ದು, ಚಿನ್ನದ ಆಭರಣಗಳ ಆಸೆಗಾಗಿ ದುಷ್ಕರ್ಮಿಗಳು ಈ ಕೃತ್ಯವನ್ನ ಎಸಗಿದ್ದಾರೆ. ಮನೆಯಲ್ಲಿದ್ದ ರತ್ನಮ್ಮ ಅವರ ಬಾಯಿಗೆ ಬಟ್ಟೆಯನ್ನು ತುರುಕಿ ಕೈಕಾಲುಗಳನ್ನು ಬಿಗಿದು ಉಸಿರುಗಟ್ಟಿಸಿ ದುಷ್ಕರ್ಮಿಗಳು ಕೊಲೆ ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ವೃದ್ಧೆಯ ಕಿವಿಯಲ್ಲಿದ್ದ ಓಲೆ ಮತ್ತು ಮೂಗಿನ ನತ್ತನ್ನ ಕಿತ್ತುಕೊಂಡು ಆರೋಪಿಗಳು ಪರಾರಿಯಾಗಿದ್ದಾರೆ. ಘಟನೆ ತಿಳಿಯುತ್ತಿದ್ದಂತೆ ಕೊರಟಗೆರೆ ಠಾಣೆಯ ಪೊಲೀಸರು ಸ್ಥಳಕ್ಕೆ ದೌಡಾಯಿಸಿ ಪರಿಶೀಲನೆ ನಡೆಸಿದ್ದು, ಮೃತದೇಹವನ್ನ ಮರಣೋತ್ತರ ಪರೀಕ್ಷೆಗಾಗಿ ಕೊರಟಗೆರೆ ತಾಲೂಕು ಆಸ್ಪತ್ರೆಗೆ ರವಾನಿಸಲಾಗಿದೆ. ಈ ಸಂಬಂಧ ಪ್ರಕರಣ ದಾಖಲಿಸಿಕೊಂಡಿರುವ ಪೊಲೀಸರು ತಲೆಮರೆಸಿಕೊಂಡಿರುವ ಹಂತಕರ ಪತ್ತೆಗೆ ಬಲೆ ಬೀಸಿದ್ದಾರೆ. ಒಂಟಿ ವೃದ್ಧೆಯನ್ನ ಗುರಿಯಾಗಿಸಿಕೊಂಡು ನಡೆದ ಈ ದರೋಡೆ ಮತ್ತು ಕೊಲೆ ಘಟನೆಯು ಸ್ಥಳೀಯರಲ್ಲಿ ತೀವ್ರ ಆತಂಕವನ್ನ ಮೂಡಿಸಿದೆ. ಅವನೆಲ್ಲ ಸಂತು ಕತೆಗಾಯ್ತವನ ಗೊತ್ತಿಲ್ಲಪ್ಪ. ಊರಿಗೆ ಮುಂಚೆ ನಂಗೆ ಹೇಳಿಲ್ಲ ಅಂತ ಬರಲ್ವಾ? ಫೋನ್ ಮಾಡಿಲ್ವಾ? ಬರೀ ಕತೆಗಾಯ್ತಾನೆ. ನೋಡು, ಒಂದು ಮಾತು ಹೇಳಿಲ್ವಾ ಅಂತ ಹೇಳ್ತಾನೆ. ನೋಡಿದ್ರೆ ಇಲ್ಲ ಅವನಿಗೆ. ಹಾಂ, ಗದಗ ಜಿಲ್ಲೆ ರೋಣ ಕ್ಷೇತ್ರದ ಶಾಸಕ GS ಪಾಟೀಲ್ ಅವರಿಗೆ ಸಚಿವ ಸ್ಥಾನ ನೀಡಬೇಕೆಂದು ಆಗ್ರಹಿಸಿ ಅವರ ಅಭಿಮಾನಿಗಳು ಮತ್ತು ಕಾರ್ಯಕರ್ತರು ತುಮಕೂರಿನ ಸಿದ್ಧಗಂಗಾ ಮಠದಿಂದ ಬೆಂಗಳೂರಿನ ಫ್ರೀಡಂ ಪಾರ್ಕ್ ವರೆಗೆ ಬೃಹತ್ ಪಾದಯಾತ್ರೆಯನ್ನು ಹಮ್ಮಿಕೊಂಡಿದ್ರು. ಶಾಸಕರ ಪುತ್ರ ಮಿಥುನ್ G ಪಾಟೀಲ್ ಅವರ ನೇತೃತ್ವದಲ್ಲಿ ನಡೆಯುತ್ತಿರುವ ಈ ಪಾದಯಾತ್ರೆಯಲ್ಲಿ ಕ್ಷೇತ್ರದ ಜನತೆ, ವಿವಿಧ ಪ್ರಗತಿಪರ ಸಂಘಟನೆಗಳ ಪದಾಧಿಕಾರಿಗಳು ಹಾಗೂ ನೂರಾರು ಸಂಖ್ಯೆಯಲ್ಲಿ ಕಾರ್ಯಕರ್ತರು ಪಾಲ್ಗೊಂಡಿದ್ರು. ಪಾದಯಾತ್ರೆಗೂ ಮುನ್ನ ಸಿದ್ಧಗಂಗಾ ಮಠದಲ್ಲಿ ಲಿಂಗೈಕ್ಯ ಶಿವಕುಮಾರ ಶ್ರೀಗಳ ಗದ್ದಿಗೆಗೆ ವಿಶೇಷ ಪೂಜೆಯನ್ನ ಸಲ್ಲಿಸಲಾಯಿತು. ವಿವಿಧ ಮಠಾಧೀಶರು ಸಹ ಈ ಪಾದಯಾತ್ರೆಗೆ ಸಾಥನ್ನ ನೀಡಿದ್ದು, GS ಪಾಟೀಲ್ ಅವರಿಗೆ ಸಚಿವ ಸ್ಥಾನ ನೀಡಲೇಬೇಕೆಂದು ಪಟ್ಟು ಹಿಡಿದಿದ್ದಾರೆ. 4 ಬಾರಿ ಶಾಸಕರಾಗಿ ಆಯ್ಕೆಯಾಗಿರುವ ಅನುಭವ ಇರುವ ಅವರಿಗೆ ಸಚಿವ ಸಂಪುಟದಲ್ಲಿ ಸೂಕ್ತ ಸ್ಥಾನಮಾನ ಸಿಗಬೇಕು ಅಂತ ಹೇಳಿ ಅಭಿಮಾನಿಗಳು ಕೈಯಲ್ಲಿ ಪೋಸ್ಟರ್ಗಳನ್ನು ಹಿಡಿದು ಘೋಷಣೆಗಳನ್ನು ಕೂಗಿದ್ರು. 2 ದಿನಗಳ ಕಾಲ ನಡೆಯಲಿರುವ ಈ ಪಾದಯಾತ್ರೆಯು ಬೆಂಗಳೂರನ್ನ ತಲುಪಲಿದ್ದು, ಸರ್ಕಾರದ ಮೇಲೆ ಒತ್ತಡ ಹೇರಲು ಕಾರ್ಯಕರ್ತರು ನಿರ್ಧರಿಸಿದ್ದಾರೆ. ಕೊಡಲೇಬೇಕು.
ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಬಗ್ಗೆ ಸಾಮಾಜಿಕ ಜಾಲತಾಣದಲ್ಲಿ ಅವಹೇಳನಕಾರಿ ಸಂದೇಶ ಹಂಚಿಕೊಂಡ ಆರೋಪದ ಮೇಲೆ ವ್ಯಕ್ತಿಯೊಬ್ಬನನ್ನ ಪೊಲೀಸರು ಬಂಧಿಸಿದ್ದಾರೆ. ಕೊಳ್ಳೇಗಾಲ ತಾಲೂಕಿನ ಮುಡಿಗುಂಡಂ ಗ್ರಾಮದ ಮಂಜುನಾಥ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಅಪಮಾನ ಮಾಡಿದ್ದ. ಈ ಘಟನೆಯ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಪ್ರತಿಕ್ರಿಯೆ ನೀಡಿದ ಮಂಜುನಾಥ್ ಅತ್ಯಂತ ಅವಹೇಳನಕಾರಿ ಹಾಗೂ ಪ್ರಚೋದನಕಾರಿ ಕಮೆಂಟ್ ಅನ್ನ ಮಾಡಿದ್ದ. ಈ ಸಂದೇಶವು ಸಮಾಜದಲ್ಲಿ ಜಾತಿ ದ್ವೇಷವನ್ನು ಹರಡುವ ಹಾಗೂ ಎರಡು ಸಮುದಾಯಗಳ ನಡುವೆ ಅಶಾಂತಿ ಉಂಟು ಮಾಡುವ ಉದ್ದೇಶದಿಂದ ಕೂಡಿದೆ ಅಂತ ಹೇಳಿ ಸಾರ್ವಜನಿಕರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಸಮಾಜದ ಶಾಂತಿ ಕದಡುವ ಇಂತಹ ಕೃತ್ಯವನ್ನ ಗಂಭೀರವಾಗಿ ಪರಿಗಣಿಸಿದ ಕೊಳ್ಳೇಗಾಲ ಪೊಲೀಸರು ಸ್ವಯಂ ಪ್ರೇರಿತವಾಗಿ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ತಕ್ಷಣವೇ ಕಾರ್ಯಪ್ರವೃತ್ತರಾದ ಪೊಲೀಸರು ಆರೋಪಿ ಮಂಜುನಾಥ್ನನ್ನ ವಶಕ್ಕೆ ಪಡೆದು ಮುಂದಿನ ಕಾನೂನು ಕ್ರಮ ಕೈಗೊಂಡಿದ್ದಾರೆ. ಬೆಳಗಾವಿ ಜಿಲ್ಲೆ ಚಿಕ್ಕೋಡಿಯ ಉರ್ದು ಸರ್ಕಾರಿ ಪ್ರೌಢಶಾಲೆಯಲ್ಲಿ ಕನ್ನಡ ಶಿಕ್ಷಕ ಶ್ರೀಶೈಲ ಕುಂಬಾರ 10ನೇ ತರಗತಿಯ 5ಕ್ಕೂ ಹೆಚ್ಚು ಗಂಡು ವಿದ್ಯಾರ್ಥಿಗಳಿಗೆ ಲೈಂಗಿಕ ಕಿರುಕುಳ ನೀಡಿದ ಗಂಭೀರ ಆರೋಪ ಕೇಳಿಬಂದಿದೆ. ಪರೀಕ್ಷೆಯಲ್ಲಿ ಪಾಸ್ ಮಾಡಿಸುವುದಾಗಿ ಆಮಿಷವನ್ನು ಹೂಡಿ ಶಾಲೆಯ ಕೊಠಡಿ ಹಾಗೂ ಶೌಚಾಲಯದಲ್ಲಿ ಈ ಅಮಾನವೀಯ ಕೃತ್ಯ ಎಸಗಿದ್ದಾನೆ ಅಂತ ಹೇಳಿ ಪೋಷಕರು ಆರೋಪಿಸಿದ್ದಾರೆ. ವಿಷಯ ತಿಳಿದು ಶಾಲೆಗೆ ನುಗ್ಗಿದ ಆಕ್ರೋಶಿತ ಪೋಷಕರು ಶಿಕ್ಷಕನಿಗೆ ಹಿಗ್ಗಾಮುಗ್ಗಾ ಥಳಿಸಿದ್ದಾರೆ. ಮಾಹಿತಿ ಪಡೆದ ಚಿಕ್ಕೋಡಿ ಪೊಲೀಸರು ತಕ್ಷಣವೇ ಆರೋಪಿ ಶಿಕ್ಷಕನನ್ನ ವಶಕ್ಕೆ ಪಡೆದಿದ್ದಾರೆ. ಪ್ರಕರಣದ ಗಂಭೀರತೆ ಅರಿತ ಡಿಡಿಐಪಿ ಸೀತಾರಾಮು ಶಾಲೆಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು ಆರೋಪಿ ಶಿಕ್ಷಕನನ್ನ ತಕ್ಷಣವೇ ಅಮಾನತುಗೊಳಿಸುವುದಾಗಿ ಘೋಷಿಸಿದ್ದಾರೆ. ಅಲ್ಲದೆ ಬಿಇಒ ನೇತೃತ್ವದಲ್ಲಿ ಸಮಗ್ರ ತನಿಖೆಗೆ ಆದೇಶಿಸಿದ್ದಾರೆ. ಚಿಕ್ಕೋಡಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಇಂದು ಚಿಕ್ಕೋಡಿ ಶೈಕ್ಷಣಿಕ ತಾಲೂಕಿನ ಒಂದು ವ್ಯಾಪ್ತಿನಲ್ಲಿ ಒಂದು ಉರ್ದು ಶಾಲೆಯಲ್ಲಿ ಶಿಕ್ಷಕರು ತನಗೆ ತಕ್ಕವಲ್ಲದಂಥ ಒಂದು ವರ್ತನೆಯನ್ನು ಮಕ್ಕಳೊಂದಿಗೆ ನಡ್ಕೊಂಡಿದ್ದಾರೆ ಅಂಥೇಳಿ ಒಂದು ದೂರವಾಣಿನಲ್ಲಿ ನಮಗೆ ದೂರು ಬಂತು. ಮತ್ತು ಕ್ಷೇತ್ರ ಶಿಕ್ಷಣಾಧಿಕಾರಿಗಳು, ನಾನು ಮತ್ತು ನಮ್ಮ ಇಲಾಖೆ ಇತರ ಅಧಿಕಾರಿಗಳು ಕೂಡ ನಾವು ಬಂದ್ವಿ. STMC ಅಧ್ಯಕ್ಷರು ಮತ್ತು ಊರಿನ ಗ್ರಾಮಸ್ಥರು, ಊರಿನ ಎಲ್ಲ ಹಿರಿಯರು ಕೂಡ ಬಂದಿದ್ದಾರೆ. ಪೇರೆಂಟ್ಸು ಕೂಡ ಬಂದು ನಡೆದಂಥ ಘಟನೆಗಳನ್ನ ಹೇಳಿದ್ದಾರೆ. ಕಳೆದ ಶೈಕ್ಷಣಿಕ 25-26ನೇ ಸಾಲಿನಲ್ಲಿ ಆ ಮಕ್ಕಳುಗಳಿಗೆ ಬೇರೆ ಶಾಲೆಗೆ ಹೋಗಿದ್ದಾರೆ, ಗಂಡು ಮಕ್ಕಳುಗಳು. ಅವ್ರ ಜೊತೆ ಒಬ್ಬ ಶಿಕ್ಷಕ ತಾನು ಹೇಗೆ ವರ್ತನೆ ಮಾಡಬೇಕು ಅದೇ ರೀತಿ ವರ್ತನೆ ಮಾಡ್ದೇ ಅನುಚಿತವಾಗಿ ನಡ್ಕೊಂಡಿದ್ದಾರೆ ಅನ್ನೋವಂಥ ಒಂದು ವಿಷಯ ಇಲ್ಲಿ ಅವರು ಪೇರೆಂಟ್ಸು ಹೇಳಿದ್ದಾರೆ. ಮಕ್ಕಳನ್ನು ನಾವು ಇಲ್ಲಿ ಮುಕ್ತವಾಗಿ ಎಲ್ಲರ ಜೊತೆ ನಾವು ಇದನ್ನು ವಿಚಾರಣೆ ಮಾಡಲಿಕ್ಕಾಗಲ್ಲ. ಆ ವಿಚಾರಣೆಯನ್ನು ನಾವು ಕಾಯ್ದಿರಿಸಿ ಯಾವುದೇ ಶಿಕ್ಷಕ ಶಾಲೆಯಲ್ಲಿ ಮಕ್ಕಳೊಂದಿಗೆ ಅವ್ರ ಬಗ್ಗೆ ಬಹಳ ಗೌರವವನ್ನು ಇಟ್ಕೊಂಡು ಸರ್ಕಾರಿ ಶಾಲೆಗಳಿಗಾಗಲಿ ಯಾವುದೇ ಶಾಲೆಗಳಿಗಾಗಿ ಮಕ್ಕಳುಗಳು ಬರ್ತಾರೆ. ಈ ರೀತಿಯ ಒಂದು ವರ್ತನೆ ಮಾಡಿರ್ತಕ್ಕಂಥದ್ದನ್ನು ಇಲಾಖೆ ಎಂದೂ ಕೂಡ ಕ್ಷಮಿಸಲ್ಲ, ಸಹಿಸ್ಕೊಳ್ಳೋದು ಇಲ್ಲ. ಅಂಥ ಶಿಕ್ಷಕರನ್ನು ಈಗಾಗಲೇ ನಾವು BEO ಅವ್ರಿಗೆ ರಿಪೋರ್ಟನ್ನು ಕೂಡ ಕೇಳಿದ್ದೀನಿ. ಪೋಷಕರು ಕೂಡ ಇಲ್ಲಿ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಹಾಗಾಗಿ ಆ ಕನ್ನಡ ಶಿಕ್ಷಕರನ್ನು ತಕ್ಷಣದಿಂದ ಜಾರಿಗೆ ಬರಬೇಕು ನಾವು ಇಲಾಖೆಯಲ್ಲಿ ಇವತ್ತು ಅಮಾನತು ಕೂಡ ಮಾಡ್ತಾಯಿದ್ದೀನಿ. ಮತ್ತಿನ ಹೆಚ್ಚಿನ ವಿಚಾರಣೆಯನ್ನು ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಂದ ರಿಪೋರ್ಟನ್ನು ತೆಗೆದುಕೊಂಡು ಅದನ್ನು ಪರಿಶೀಲನೆ ಮಾಡಿ ಮುಂದಿನ ಕ್ರಮ ಕೈಗೊಳ್ತೀವಿ. ನಂಜನಗೂಡಿನ ಹಳೆ KSRTC ಬಸ್ ನಿಲ್ದಾಣದ ಮೂಲಭೂತ ಸೌಕರ್ಯಗಳ ಕೊರತೆ ಬಗ್ಗೆ ಸಾರ್ವಜನಿಕರ ದೂರುಗಳ ಹಿನ್ನೆಲೆಯಲ್ಲಿ ಗ್ಯಾರಂಟಿ ಸಮಿತಿ ಅಧ್ಯಕ್ಷ ಮಾರುತಿ, ಡಿಪೋ ಮ್ಯಾನೇಜರ್ ಜಗದೀಶ್, ಪೌರಾಯುಕ್ತ ಬಸವರಾಜು ಹಾಗೂ AE ಮಹೇಶ್ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ನಿಲ್ದಾಣದಲ್ಲಿನ ಶೌಚಾಲಯ, ಕುಡಿಯುವ ನೀರು ಮತ್ತು ಸ್ವಚ್ಛತೆಯ ಕೊರತೆಯನ್ನು ಅಧಿಕಾರಿಗಳು ಗಂಭೀರವಾಗಿ ಪರಿಗಣಿಸಿ ಹಳೆಯ ಕಟ್ಟಡದ ಸ್ಥಿತಿ ಹಾಗೂ ಹೆಚ್ಚುವರಿ ಬಸ್ ಸೌಲಭ್ಯಗಳ ಅಗತ್ಯದ ಬಗ್ಗೆ ಚರ್ಚೆಯನ್ನ ನಡೆಸಲಾಯಿತು. ಸಾರ್ವಜನಿಕರ ಅನುಕೂಲಕ್ಕಾಗಿ ಈ ಎಲ್ಲ ಸಮಸ್ಯೆಗಳನ್ನು ಶೀಘ್ರವೇ ಪರಿಹರಿಸುವುದಾಗಿ ಅಧಿಕಾರಿಗಳು ಭರವಸೆ ನೀಡಿದ್ದಾರೆ. ಸ್ಥಳೀಯರ ದೂರಿಗೆ ಸ್ಪಂದಿಸಿ ಅಧಿಕಾರಿಗಳು ಕೈಗೊಂಡಿರುವ ಈ ಕ್ರಮವು ಪ್ರಯಾಣಿಕರಲ್ಲಿ ನಿಲ್ದಾಣದ ಅಭಿವೃದ್ಧಿಯ ಭರವಸೆಯನ್ನು ಮೂಡಿಸಿದೆ. ಸಂಬಂಧಪಟ್ಟವರೊಂದಿಗೆ ಚರ್ಚಿಸಿ ಮುಂದಿನ ದಿನಗಳಲ್ಲಿ ಮೂಲ ಸೌಕರ್ಯಗಳನ್ನು ಕಲ್ಪಿಸಲು ಸಿದ್ಧತೆ ನಡೆಸಲಾಗಿದೆ. ಹಳೆ ಬಸ್ ಸ್ಟ್ಯಾಂಡ್ಗೆ ನಮ್ಮ KSRTC DC ಅವರು ಮತ್ತು ನಮ್ಮ ಆಯುಕ್ತರು ನಂಜನಗೂಡು, ನಮ್ಮ ಗ್ಯಾರಂಟಿ ಕಂಪ್ನಿಯ ಸದಸ್ಯರುಗಳು ಎಲ್ಲ ಭೇಟಿಗಳಿದ್ದಾರೆ. ಯಾಕೆಂತೇಳಿದರೆ ಸಾರ್ವಜನಿಕರಿಂದ ದೂರುಗಳು ಬಂದಿತ್ತು. ಇದು ಮಾನ್ಯ ಶಾಸಕರಿಗೂ ದೂರನ್ನು ಸಲ್ಲಿಸಿದ್ರು. ನಿನ್ನೆ ನನಗೆ ದೂರವಾಣಿ ಮುಖಾಂತರ ಮಾನ್ಯ ಶಾಸಕರು ಮಾತನಾಡಿ ಅಧ್ಯಕ್ಷರೇ ತಾವು ನಾಳೆ ಕುರಿತಾಗಿ ಭೇಟಿ ನೀಡಿ ನಂಜನಗೂಡು ಹಳೆ ಬಸ್ ಸ್ಟ್ಯಾಂಡ್ಗೆ ತುಂಬ ಸುರಿಸಾಗಿದೆ. ಸೊ ಆ ಒಂದು ಆದೇಶದ ಮೇಲೆ ನಾನು ಮಾನ್ಯ ಜಗದೀಶ್ ಅವ್ರಿಗೆ ಮತ್ತು ಆಯುಕ್ತರಿಗೆ, ನಮ್ಮ ಡಿಪೋ ಮ್ಯಾನೇಜರು ಮತ್ತು ಎಲ್ಲ ನಮ್ಮ ಇವರಿಗೆಲ್ಲ ತಿಳಿಸಿ, ಮಾಧ್ಯಮದವ್ರಿಗೆಲ್ಲ ತಿಳಿಸಿ, ಇವಾಗೆಲ್ಲ ಇಲ್ಲೆಲ್ಲ ಬಂದು ನೋಡಿದಾಗ ಇಲ್ಲಿ ಇರ್ತಕ್ಕಂಥ ನಮ್ಮ ಮಾಧ್ಯಮದ
ಸ್ನೇಹಿತರು ಕೆಲವೆಲ್ಲ ಒಂದು ಸಲಹೆಯನ್ನು ಕೊಟ್ಟಿದ್ದಾರೆ. ಮತ್ತು ಇಲ್ಲಿ ಕೆಲವರು ನಮ್ಮ ಸಂಘಟನೆಯವರು ಏನು ಸಲಹೆ ಅಂದರೆ ಈ ಬಿಲ್ಡಿಂಗು ನೀವು ಡೆಮಾಲಿಷ್ ಮಾಡ್ತೀರೋ ಅಥವಾ ಉಳಿಸ್ಕೋತೀರೋ ಅಂತ ಮೊದಲನೇ ಕ್ವಶನ್. ನಾವು ಅದಕ್ಕೆ ಮೊನ್ನೆ ನಮ್ಮ ಅಧಿಕಾರಿ ಸ್ನೇಹಿತರಿಗೆಲ್ಲ ಹೇಳಿದ್ವಿ, ಡಿ ಸಿ ಅವ್ರಿಗೆ ಜಗದೀಶ್ ಅವ್ರಿಗೆ ಹೇಳಿದ್ವಿ, ಈ ಫಸ್ಟು ನೀವು ಟೆಕ್ನಿಕಲ್ ಆಗಿ ಇದನ್ನು ಒಂದು ಟೆಸ್ಟ್ ಮಾಡಿಸಿ ಎನ್ಐಗೆ ಕಳಿಸಿ ಈ ಬಿಲ್ಡಿಂಗು ಸ್ಟ್ರೆಂತ್ ಆಗಿದೆಯೋ ಅಥವಾ ಡೆಮಾಲಿಷ್ ಮಾಡಬೇಕು ಒಂದು ತೀರ್ಮಾನವನ್ನು ಮೊದಲು ತಗೊಂಡಿರ್ತೀವಿ. ಅದಾದ ನಂತರ ನಾವು ಅದು ಡೆಮಾಲಿಷ್ ಬೇಡ ಅಂತ ಹೇಳಿದ್ರೆ ಇದನ್ನು ರಿಪೇರಿ ಮಾಡೋಕ್ಕೆ ಏನಾಗಬೇಕು ಅದನ್ನು ವ್ಯವಸ್ಥೆ ಮಾಡೋದು ಅಂತ ತುರ್ತಾಗಿ ಮಾಡೋದು ಅಂತ ತೀರ್ಮಾನ ತಗೊಂಡಿದ್ದೀವಿ. ಅಲ್ಲಿವರೆಗೆ ಅದು ಬಿಲ್ಡಿಂಗ್ ಈ ಬಿಲ್ಡಿಂಗ್ ಆಯಿತು ಕನ್ಸ್ಟ್ರಕ್ಷನ್ ಇತ್ತು, ಓಲ್ಡ್ ಬಿಲ್ಡಿಂಗು. ಈ ಮೇಲ್ಗಡೆ ಸೆಕ್ಟರ್ ಇದೆಯಲ್ಲ, ಶಟರ್ ಗೊತ್ತಲ್ಲ, ಇಲ್ಲಿ ಸುಮಾರು ಇಲ್ಲಿಂದ ಅಲ್ಲಿವರೆಗೂ ಸೋರ್ತಾ ಇದ್ದೀವಿ. ಮಳೆ ಬಂದುಬಿಟ್ರೆ ನಿಂತ್ಕೊಳ್ಳೋಕ್ಕೆ ಅವಕಾಲ, ನಿಂತ್ಕೊಳ್ಳೋಕ್ಕಾಗಲ್ಲ ಅಂತ ಹೇಳಿದ್ರೆ ಆ ಕಡೆಗೂ ಹೋಗೋಕ್ಕಾಗಲ್ಲ. ಹೌದು, ಯಾರು ಮಹಿಳೆಯರಾಗಲಿ ಯಾರು ಒಳಗಡೆನೂ ಹೋಗೋಕ್ಕಾಗಲ್ಲ, ವಿಧಿ ಇಲ್ಲದೆ ಬಸ್ ಸ್ಟ್ಯಾಂಡಿಂದ ಹೊರಗಡೆ ಹೋಗೋಂಥ ಪರಿಸ್ಥಿತಿ ಬರ್ತದೆ. ಹಾಗಾಗಿ ಏನು ಮಾಡಬೇಕು ಅಂತ ಹೇಳಿದ್ರೆ ದಯಮಾಡಿ ತುರ್ತಾಗಿ ಮೊನ್ನೆ ನಮ್ಮ ವಿಭಾಗೀಯ ಅಧಿಕಾರಿ ಡಿ ಸಿ ಅವರು ಇಲ್ಲೇ ಅವರೇ ತುರ್ತಾಗಿ ಏನು ಮಾಡ್ಕೋಬೇಕಲ್ಲ, ಇದು ಈ ಮುಂಬರೋ ದಿನ ಇನ್ನೊಂದು ವಾರ ಆದಮೇಲೆ ಇದನ್ನು ಮಳೆ ಕಮೆನ್ಸ್ ಆಗುತ್ತೆ. ಹಾಗಾಗಿ ತುರ್ತಾಗಿದ್ದು ಮಳೆ ನೀರು ಸುರಿಯೋದಕ್ಕೆ ಕೈಗೊಳ್ಬೇಕು. ಎರಡನೇದಾಗಿ ಇಲ್ಲಿ ಶೌಚಾಲಯ ಪ್ರಾಬ್ಲಮ್ ಅಂದರೆ ಆ ಶೌಚಾಲಯದ ಬರ್ತಕ್ಕಂಥ ಶೌಚಾಲಯದ ಇದು ಹೊರಗಡೆ ಹೋಗ್ತಾ ಇಲ್ಲ. ಅದು UGD ಕಲೆಕ್ಷನಿಗೆ ಏನೂ ಇಲ್ಲವಾಗಿಲ್ಲ. ಈಗ ಮಾನ್ಯ ನಮ್ಮ ಆಯುಕ್ತರನ್ನ ಕರೆಸಿ ಮಾತಾಡಿ ಮತ್ತು AWL ಅವ್ರನ್ನ ಮಾತನಾಡಿದಾಗ ಇಲ್ಲ ಸರ್ ಇಲ್ಲಿಂದ ಲಿಂಕ್ ಕೊಟ್ಟಿಲ್ಲ ನಾವು ಅಂತ ಹೇಳ್ತೀವಿ. ಇಲ್ಲಿಂದ ನಾವು ಹಿಂದ್ಗಡೆ ಲಿಂಕ್ ಕೊಟ್ಟಿಲ್ಲ ಅಂತ ಲಿಂಕ್ ಕೊಟ್ಟಿಲ್ಲ. ಅದಕ್ಕೆ ನಾವು ಲಿಂಕ್ ಕೊಡಬೇಕು ಅಂದರೆ ಅಲ್ಲಿ ಯಾರು UGD ಕೆಲಸ ಕಾಮಗಾರಿ ಮಾಡಿದ್ರು ಅವರು ಇವ್ರಿಗೆ ಹ್ಯಾಂಡ್ ಓವರ್ ಮಾಡಿಲ್ಲ. ಸೊ ಇವತ್ತವರೆಗೂ ಮಾಡಿಲ್ಲ ಅಲ್ವಾ, ಮಾಡಿಲ್ಲ. ಅವ್ರು ಹ್ಯಾಂಡ್ ಓವರ್ ಮಾಡಲಿ ನಾವು ಮಾಡ್ತೀವಿ ಅಂತ ಹೇಳಿದ್ರೆ ಇಲ್ಲ ಇದು ತುಂಬಾ ಪ್ರಾಬ್ಲಮ್ ಇರೋದ್ರಿಂದ ನೀವು ಏನು ಮಾಡ್ತಿರೋ ಗೊತ್ತಲ್ಲಿ ವಿತಿನ್ 15 ಡೇಸಲ್ಲಿ ಮನೆ ಶಾಸಕರಿಗೆ ಗಮನಕ್ಕೆ ತಂದು ಅದನ್ನ ಕ್ಲಿಯರ್ ಮಾಡಿ ನೀರು ಹೋಗಿ ವ್ಯವಸ್ಥೆ ಮಾಡಬೇಕು. ಶೌಚಾಲಯ ನೀರು ಮತ್ತು ಮಳೆ ನೀರು ಬಂದಿರುವಂಥ ವ್ಯವಸ್ಥೆ ಮಾಡಬೇಕು. ಇವಿಷ್ಟು ಈವರೆಗಿನ ಪ್ರಮುಖ ಸುದ್ದಿಗಳು. ನೋಡ್ತಾ ಇರಿ ರಾಜ್ಯಧರ್ಮ ನ್ಯೂಸ್, ಇದು ಕನ್ನಡಿಗರ ಬೆನ್ನೆಲುಬು.